ಎಲ್ರಿಗೂ ನಮಸ್ಕಾರ. ಹೃದಯ ಕನ್ನಡ ವ್ಲಾಗ್ಸ್‌ಗೆ ಸ್ವಾಗತ. ನಿಮ್ಮ ಜೀವನದಲ್ಲಿ ಯಾವಾಗಾದರೂ ಎಷ್ಟೇ ಪ್ರಯತ್ನಿಸಿದ್ರೂ ಕೆಲಸ ಆಗ್ತಾ ಇಲ್ಲ, ಅಡೆತಡೆಗಳು ನಿಮ್ಮನ್ನು ಹಿಂಬಾಲಿಸುತ್ತಿವೆ, ನಿಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ? ಹಾಗಾದರೆ ಒಂದು ಪವಿತ್ರ ದಿನ ನಿಮ್ಮ ಜೀವನವನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ ಅಂದರೆ ನೀವು ನಂಬ್ತೀರಾ? ಅದೇ ಸಂಕಷ್ಟ ಚತುರ್ಥಿ. ಸಂಕಷ್ಟ ಅಂತ ಅಂದರೆ ಕಷ್ಟ. ಚತುರ್ಥಿ ಅಂತ ಅಂದರೆ ಗಣೇಶನ ದಿನ. ಅಂದರೆ ನಮ್ಮ ಸಂಕಷ್ಟಗಳನ್ನು ನಿವಾರಿಸುವ ಗಣೇಶನನ್ನು ಆರಾಧಿಸುವ ಮಹಾಪವಿತ್ರ ದಿನವೇ ಸಂಕಷ್ಟ ಚತುರ್ಥಿ. ಇಂದಿನ ಈ ವಿಡಿಯೋದಲ್ಲಿ ಸಂಕಷ್ಟ ಚತುರ್ಥಿ ಯಾಕೆ ತುಂಬ ವಿಶೇಷ, ಈ ದಿನ ಗಣೇಶನನ್ನು ಪೂಜಿಸಿದರೆ ಏನೆಲ್ಲ ಪ್ರಯೋಜನಗಳು ಸಿಗುತ್ತವೆ, ಯಾಕೆ ನಮ್ಮ ಪೂರ್ವಜರು ಈ ವ್ರತವನ್ನು ಅತ್ಯಂತ ಶ್ರದ್ಧೆಯಿಂದ ಆಚರಣೆ ಮಾಡ್ತಾ ಇದ್ರು, ಎಲ್ಲವನ್ನ ಕೂಡ ವಿವರವಾಗಿ ತಿಳ್ಕೊಳ್ಳೋಣ. ಕೊನೆವರೆಗೂ ವಿಡಿಯೋ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಮೊದಲಿಗೆ ಸಂಕಷ್ಟ ಚತುರ್ಥಿ ಅಂತ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸಂಕಷ್ಟ ಚತುರ್ಥಿ ವ್ರತ ಅಂತ ಅಂದರೆ ಸಂಕಷ್ಟಗಳ ನಿವಾರಕನಾದ, ವಿಘ್ನ ವಿನಾಶಕನಾದ, ಮೊದಲ ಪೂಜ್ಯನಾದ ಶ್ರೀ ಗಣೇಶನಿಗೆ ಸಮರ್ಪಿತವಾದ ವ್ರತ. ಈ ದಿನದಂದು ಗಣೇಶನನ್ನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ನಮ್ಮ ಜೀವನದ ಎಲ್ಲ ಕಷ್ಟಗಳು ದೂರವಾಗುತ್ತವೆ, ಅಡೆತಡೆಗಳು ನಿವಾರಣೆಯಾಗುತ್ತವೆ, ಯಶಸ್ಸು ಮತ್ತು ಸಮೃದ್ಧಿ ದೊರೆಯುತ್ತದೆ ಎನ್ನುವ ಒಂದು ದೃಢ ನಂಬಿಕೆ ಇದೆ. ಇದು ಕೇವಲ ನಂಬಿಕೆ ಮಾತ್ರ ಅಲ್ಲ ಸ್ನೇಹಿತರೆ, ನೂರಾರು ವರ್ಷಗಳಿಂದ ಅನುಭವಿಸಿದ ಆಧ್ಯಾತ್ಮಿಕ ಸತ್ಯವೂ ಕೂಡ ಹೌದು. ಯಾಕೆ ಗಣೇಶನನ್ನೇ ಮೊದಲಿಗೆ ಪೂಜೆ ಮಾಡಬೇಕು? ನಾವು ಯಾವುದೇ ಶುಭ ಕಾರ್ಯ ಆರಂಭಿಸುವ ಮೊದಲು, ಮನೆ ಕಟ್ಟೋದಾಗಿರಬಹುದು, ಹೊಸ ಉದ್ಯೋಗ ಆಗಿರಬಹುದು, ಮದುವೆ ಆಗಿರಬಹುದು, ವ್ಯಾಪಾರ, ಪರೀಕ್ಷೆ, ಎಲ್ಲದರಿಗೂ ಮೊದಲಿಗೆ ಹೇಳೋದು ಏನು? ಶ್ರೀ ಗಣೇಶಾಯ ನಮಃ ಅಂತ. ಯಾಕೆ ಗೊತ್ತಾ? ಗಣೇಶನು ಬುದ್ಧಿವಂತಿಕೆಯ ದೇವರು, ಉತ್ತಮ ಯೋಚನೆಯ ಅಧಿಪತಿ, ವಿಘ್ನ ನಿವಾರಕ. ಅವನನ್ನು ಪ್ರಾರ್ಥನೆ ಮಾಡಿದ್ರೆ ಕೆಲಸದ ಮಧ್ಯೆ ಬರುವಂತಹ ಅಡೆತಡೆಗಳು ದೂರವಾಗುತ್ತವೆ, ನಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಬರುತ್ತದೆ, ಕೆಲಸ ಸುಗಮವಾಗಿ ಪೂರ್ಣಗೊಳ್ಳುತ್ತದೆ. ಹಾಗಾದರೆ ಅವನಿಗೆ ಸಮರ್ಪಿತವಾದ ಸಂಕಷ್ಟ ಚತುರ್ಥಿ ಎಷ್ಟು ಶಕ್ತಿಶಾಲಿ ಇರಬಹುದು ಅಂದ್ಕೊಳ್ಳಿ. ಸಂಕಷ್ಟ ಚತುರ್ಥಿ ದಿನ ಪೂಜೆ ಯಾಕೆ ಇಷ್ಟೊಂದು ವಿಶೇಷ ಅಂತ ಅಂದರೆ, ಸಂಕಷ್ಟ ಚತುರ್ಥಿ ದಿನದಂದು ಮನಸ್ಸು ಶಾಂತವಾಗಿರುತ್ತದೆ, ಭಕ್ತಿಯ ಭಾವ ಹೆಚ್ಚಾಗಿರುತ್ತದೆ, ಗಣೇಶನ ಕೃಪೆ ಬೇಗ ಲಭಿಸುತ್ತದೆ. ಈ ದಿನ ಮಾಡಿದ ಪೂಜೆ ಸಾಮಾನ್ಯ ದಿನಗಳ ಪೂಜೆಗೆ ಹೋಲಿಸಿದ್ರೆ 10 ಪಟ್ಟು ಫಲವನ್ನು ನೀಡುತ್ತದೆ ಎನ್ನಲಾಗತ್ತೆ. ಈ ಪೂಜೆಯಿಂದ ಸಿಗುವ ಪ್ರಯೋಜನಗಳನ್ನು ಒಂದೊಂದಾಗಿ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಗಣೇಶನ ಆಶೀರ್ವಾದ ದೊರೆಯೋದು. ಸ್ನೇಹಿತರೆ, ಗಣೇಶನ ಆಶೀರ್ವಾದವನ್ನು ಪಡೆಯಲು ಸಂಕಷ್ಟ ಚತುರ್ಥಿ ಅತ್ಯಂತ ಪ್ರಶಸ್ತ ದಿನ. ಈ ದಿನ ಗಣಪತಿಯನ್ನು ಪೂಜಿಸಿದ್ರೆ ಬುದ್ಧಿವಂತಿಕೆ, ಏಕಾಗ್ರತೆ, ಸಮೃದ್ಧಿ, ವಿವೇಕ ಎಲ್ಲವೂ ಕೂಡ ಲಭಿಸುತ್ತದೆ ಎನ್ನುವ ನಂಬಿಕೆ ಇದೆ. ಯಾವ ವ್ಯಕ್ತಿ ನಿಜವಾದ ಭಕ್ತಿಯಿಂದ, ಶ್ರದ್ಧೆಯಿಂದ ಸಂಕಷ್ಟ ಚತುರ್ಥಿ ದಿನ ಗಣೇಶನನ್ನು ಪೂಜಿಸುತ್ತಾನೋ ಅವನ ಜೀವನದಲ್ಲಿ ಅದೃಷ್ಟದ ಬಾಗಿಲು ತೆರೆಯುತ್ತದೆ, ಯಶಸ್ಸು ಅವನ ಹಿಂದೆ ಬರುತ್ತದೆ ಎನ್ನಲಾಗಿದೆ. ಇನ್ನು ಎರಡನೆಯದಾಗಿ ಅಡೆತಡೆಗಳು ನಿವಾರಣೆಯಾಗುವುದು. ಗಣೇಶನನ್ನು ಯಾಕೆ ವಿಘ್ನ ನಿವಾರಕ ಅಂತ ಕರಿತೀವಿ ಗೊತ್ತಾ? ನಮ್ಮ ಜೀವನದ ಎಲ್ಲ ರೀತಿಯ ವಿಘ್ನಗಳನ್ನು ಅಂದರೆ ಅಡೆತಡೆಗಳನ್ನು, ಸಮಸ್ಯೆಗಳನ್ನು ಅವನು ನಿವಾರಿಸುವ ಶಕ್ತಿಯನ್ನು ಹೊಂದಿದ್ದಾನೆ. ಸಂಕಷ್ಟ ಚತುರ್ಥಿ ದಿನ ಗಣೇಶನನ್ನು ಪೂಜೆ ಮಾಡಿದ್ರೆ ವೈಯಕ್ತಿಕ ಸಮಸ್ಯೆಗಳು, ವೃತ್ತಿಪರ ಅಡೆತಡೆಗಳಾಗಿರಬಹುದು, ಆಧ್ಯಾತ್ಮಿಕ ಗೊಂದಲಗಳು ಹಂತ ಹಂತವಾಗಿ ದೂರವಾಗುತ್ತವೆ. ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಅಡ್ಡಿಯಾಗ್ತಿದೆ ಅಂತ ನಿಮಗೆ ಅನ್ನಿಸ್ತಾ ಇದ್ದರೆ ಒಮ್ಮೆ ನಿಷ್ಠೆಯಿಂದ ಸಂಕಷ್ಟ ಚತುರ್ಥಿ ಪೂಜೆಯನ್ನು ಮಾಡಿ ನೋಡಿ. ಇನ್ನು ಮೂರನೇದಾಗಿ ಆಧ್ಯಾತ್ಮಿಕ ಶುದ್ಧೀಕರಣಕ್ಕೂ ಕೂಡ ಈ ಸಂಕಷ್ಟಿ ಚತುರ್ಥಿಯ ವ್ರತ ನಮಗೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಸಂಕಷ್ಟ ಚತುರ್ಥಿ ಕೇವಲ ಹೊರಗಿನ ಸಮಸ್ಯೆಗಳಿಗೆ ಮಾತ್ರ ಅಲ್ಲ, ಮನಸ್ಸಿನೊಳಗಿನ ನಕಾರಾತ್ಮಕ ಆಲೋಚನೆ, ಭಯ, ಕೋಪ, ಅಶಾಂತಿ ಇವನ್ನು ಕೂಡ ಶುದ್ಧೀಕರಿಸುವ ದಿನ. ಈ ದಿನದ ಪೂಜೆ ಮನಸ್ಸು, ದೇಹ, ಆತ್ಮ ಈ ಮೂರನ್ನು ಶುದ್ಧಗೊಳಿಸುತ್ತದೆ ಅಂತ ಹೇಳಲಾಗುತ್ತೆ. ನಕಾರಾತ್ಮಕ ಶಕ್ತಿ ದೂರಾಗಿ ಸಕಾರಾತ್ಮಕ ಚಿಂತನೆ, ಆತ್ಮಶಾಂತಿ, ಆಧ್ಯಾತ್ಮಿಕ ಬೆಳವಣಿಗೆ ನಮ್ಮ ಜೀವನದಲ್ಲಿ ಶುರುವಾಗುತ್ತದೆ. ಇನ್ನು ನಾಲ್ಕನೆಯದಾಗಿ ಉತ್ತಮ ಆರೋಗ್ಯ ಕೂಡ ಪ್ರಾಪ್ತಿಯಾಗತ್ತೆ. ಸಂಕಷ್ಟಿ ಚತುರ್ಥಿ ವ್ರತ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಪ್ರಯೋಜನಕಾರಿಯಾಗಿದೆ ಅಂತಲೇ ಹೇಳಬಹುದು. ದೈಹಿಕ ಆರೋಗ್ಯ ಆಗಿರಬಹುದು, ಮಾನಸಿಕ ಆರೋಗ್ಯ ಆಗಿರಬಹುದು, ಒಟ್ಟಾರೆ ಯೋಗಕ್ಷೇಮ ಗಣೇಶನ ಕೃಪೆಯಿಂದ ದೊರೆಯುತ್ತದೆ.
ಈ ದಿನದ ಪೂಜೆ ದೀರ್ಘಕಾಲದ ಸಮಸ್ಯೆಗಳಿಂದ ಪರಿಹಾರ, ಮನಸ್ಸಿಗೆ ನೆಮ್ಮದಿ, ಶಕ್ತಿಯ ಭಾವವನ್ನು ಕೊಡುತ್ತದೆ ಎನ್ನುವ ನಂಬಿಕೆ ಇದೆ. ಆರೋಗ್ಯಕ್ಕಾಗಿ ಪ್ರಾರ್ಥಿಸುವವರು ಈ ದಿನ ಗಣಪತಿ ಪೂಜೆಯನ್ನು ತಪ್ಪದೇ ಮಾಡಬೇಕು. ಇನ್ನು 5ನೇದು ಸಮೃದ್ಧಿ ಮತ್ತು ಯಶಸ್ಸು. ಗಣೇಶನು ಸಮೃದ್ಧಿಯ ದೇವರು, ಯಶಸ್ಸಿನ ಅಧಿಪತಿ. ಸಂಕಷ್ಟ ಚತುರ್ಥಿಯನ್ನು ಆಚರಿಸಿದ್ರೆ ಹಣಕಾಸಿನ ಸಮಸ್ಯೆಗಳು ಕಡಿಮೆಯಾಗುತ್ತವೆ, ಆದಾಯದ ಮಾರ್ಗಗಳು ತೆರೆಯುತ್ತವೆ, ಶ್ರಮಕ್ಕೆ ಫಲ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ. ಈ ದಿನದಂದು ಅವನ ಆಶೀರ್ವಾದ ಪಡೆದವರು ತಮ್ಮ ಆರ್ಥಿಕ ನಿರೀಕ್ಷೆಗಳನ್ನು, ಜೀವನದ ಗುರಿಗಳನ್ನು ಸಾಧಿಸಬಲ್ಲರು. ಇನ್ನು 6ನೇದು ಭಕ್ತಿಯನ್ನು ವೃದ್ಧಿಸುವುದು. ಸಂಕಷ್ಟ ಚತುರ್ಥಿ ದಿನ ಪೂಜೆ, ಉಪವಾಸ, ಪ್ರಾರ್ಥನೆ ಗಣೇಶನ ಮೇಲಿನ ಭಕ್ತಿ, ನಂಬಿಕೆ ಮತ್ತಷ್ಟು ಹೆಚ್ಚಿಸುತ್ತದೆ. ಇದು ದೇವರೊಂದಿಗೆ ಸಂಪರ್ಕ ಸಾಧಿಸುವ ಒಂದು ಅದ್ಭುತ ಅವಕಾಶ. ಈ ಭಕ್ತಿ ಮನಸ್ಸಿಗೆ ಶಾಂತಿ, ಜೀವನಕ್ಕೆ ನೆಮ್ಮದಿ, ಹೃದಯಕ್ಕೆ ಸಕಾರಾತ್ಮಕತೆಯನ್ನು ನೀಡುತ್ತೆ. ಒಟ್ಟಾರೆ ಹೇಳೋದಾದರೆ ಸಂಕಷ್ಟ ಚತುರ್ಥಿ ಒಂದು ಕೇವಲ ದಿನ ಮಾತ್ರವಲ್ಲದೆ ಅದೊಂದು ನಂಬಿಕೆ, ಶ್ರದ್ಧೆ, ಸಂಕಷ್ಟಗಳಿಂದ ಹೊರಬರುವಂತಹ ದಾರಿ ಅಂತಲೇ ಹೇಳ್ಬೋದು. ಸಂಕಷ್ಟ ಚತುರ್ಥಿ ಬಂದಾಗ ಗಣೇಶನನ್ನು ಮನಸಾರೆ ಪ್ರಾರ್ಥನೆ ಮಾಡಿ, ನಿಮ್ಮ ಸಂಕಷ್ಟಗಳನ್ನು ಅವನ ಪಾದಗಳಿಗೆ ಅರ್ಪಿಸಿ. ವಿಘ್ನ ನಿವಾರಕನ ಕೃಪೆ ನಿಮ್ಮ ಜೀವನದಲ್ಲಿ ಸದಾಕಾಲ ಇರಲಿ ಅಂತ ಹಾರೈಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಹಾಗೆ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೈ ಶ್ರೀ ಗಣೇಶ.